Good morning, friends, and welcome you all to Sri Gauri YouTube class. If you are first watcher, please subscribe and share because to get new notification immediately. In this class, let us discuss about a reported speech for second PUC annual exam. Quick revision. ಹೇಗೆ ರಿಪೋರ್ಟೆಡ್ ಸ್ಪೀಚ್ಗಳನ್ನು ನಾವು ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಟ್ರಾನ್ಸ್ಲೇಟ್ ಮಾಡಬೇಕನ್ನೋದನ್ನು ಈ ಕ್ಲಾಸ್ ಒಳಗಡೆ ತಿಳ್ಕೊಳ್ತಾ ಹೋಗೋಣ. ಮೇನ್ ಕ್ವಶನ್ ನಂಬರ್ 34. ಈ ಒಂದು ಕ್ವಶನು 5 ಮಾರ್ಕ್ಸಿಗೆ ಇರುತ್ತೆ. 5 ಸೆಂಟೆನ್ಸಸ್ಗಳನ್ನು ಕೊಟ್ಟಿರ್ತಾರೆ. ಈ 5 ಸೆಂಟೆನ್ಸಸ್ಗಳು ಡೈರೆಕ್ಟ್ ಸ್ಪೀಚ್ನಲ್ಲಿ ಇರುತ್ತೆ. ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಟ್ರಾನ್ಸ್ಲೇಟನ್ನು ಮಾಡಬೇಕು. ಹೇಗೆ ಮಾಡೋದು? ಸೊ ಟ್ರಾನ್ಸ್ಲೇಟ್ ಮಾಡೋದಕ್ಕಿಂತ ಮೊದಲು ಡೈರೆಕ್ಟಿಂದ ಇಂಡೈರೆಕ್ಟಿಗೆ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಅನುಸರಿಸಬೇಕಾಗಿರ್ತಕ್ಕಂತಹ ರೂಲ್ಸ್ಗಳೇನಿದ್ದಾವೆ ಸೊ ಅವುಗಳನ್ನು ತಿಳಿದುಕೊಂಡು ನಂತರ ಈ ಒಂದು ಕ್ವಶನನ್ನು ಟ್ರಾನ್ಸ್ಲೇಟ್ ಮಾಡೋಣಂತೆ. ಏನಿದೆ? ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಜೇಷನ್. ಕ್ವಶನ್ ನಂಬರ್ 34. ಹೇಗೆ? ಫಸ್ಟ್ ಒನ್, ಡಾನ್ ಗೊಂಚಾಲೋ ವಿ ವಿಲ್ ಮೀಟ್ ಟುಮಾರೋ ದೆನ್ ಅಂತ ಹೇಳಿದೆ. ಸೊ ಇದನ್ನು ನಾವು ಟ್ರಾನ್ಸ್ಲೇಟನ್ನು ಮಾಡಬೇಕು. ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ? ಸೊ ಫಸ್ಟ್ ಒನ್, ಇದರೊಳಗಡೆ ನಾವು ಬದಲಾವಣೆ ಮಾಡ್ಕೋಬೇಕಾಗಿರ್ತಕ್ಕಂತಹ ಸೊ ರೂಲ್ಸ್ಗಳೇನಿದ್ದಾವೆ ಅವುಗಳನ್ನು ನೋಡೋಣ. ಅಂದರೆ ಫಸ್ಟ್ ಒನ್ ಸೆಂಟೆನ್ಸ್ ಯಾವುದು? ಅಸರ್ಟಿವ್ ಸೆಂಟೆನ್ಸ್ ಆಗಿರುತ್ತೆ. ಯಾವುದಾಗಿರುತ್ತೆ? ಅಸರ್ಟಿವ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಅಸರ್ಟಿವ್ ಸೆಂಟೆನ್ಸ್ ಒಳಗಡೆ ರಿಪೋರ್ಟಿಂಗ್ ವರ್ಬು ಟೋಲ್ಡ್ ಅಂತೇಳಿ ಯೂಸ್ ಮಾಡ್ತೀವಿ ಆ್ಯಂಡ್ ಲಿಂಕಿಂಗ್ ವರ್ಬು ದಟ್ ಅಂತೇಳಿ ಯೂಸನ್ನು ಮಾಡ್ತಾ ಇರ್ತೀವಿ. ಹಾಗೆ ವಿ ಇದ್ದಿದ್ದನ್ನು ದೇ ಆಗಿ ಬದಲಾಯಿಸ್ಕೋತೀವಿ. ವಿಲ್ ಇದ್ದಿದ್ದನ್ನು ವುಡ್ ಆಗಿ ಬದಲಾಯಿಸ್ಕೋತೀವಿ. ಟುಮಾರೋ ಇದ್ದಿದ್ದನ್ನು ದ ನೆಕ್ಸ್ಟ್ ಡೇ ಅಂತೇಳಿ ಬದಲಾಯಿಸ್ಕೋತೀವಿ. ಇಷ್ಟು ಬದಲಾವಣೆ ಮಾಡಿಕೊಂಡು ಇದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಹೇಗಾಗಿರುತ್ತೆ? ಡಾನ್ ಗೊಂಚಾಲೋ ಟೋಲ್ಡ್ ಡೋನಾ ಲಾರಾ that they would meet the next day. ಇದು ಮೊದಲ ಸೆಂಟೆನ್ಸ್ ಆಯಿತು. ಏನನ್ನ ಚೇಂಜ್ ಮಾಡ್ಕೊಂಡ್ವಿ? ಫಸ್ಟ್ ಒನ್ ಏನಿದೆ ಇಲ್ಲಿ ರಿಪೋರ್ಟಿಂಗ್ ವಾರ್ ಟೋಲ್ಡ್ ಅಂತೇಳಿ ಯೂಸನ್ನು ಮಾಡ್ಕೊಂಡಿದ್ವಿ. ಆ್ಯಂಡ್ ಸೆಕೆಂಡ್ ಒನ್ ಏನಾಗಿದೆ? ಲಿಂಕಿಂಗ್ ವರ್ಡ್ ದಟ್ ಅಂತೇಳಿ ಯೂಸ್ ಮಾಡ್ಕೊಂಡಿದ್ವಿ. ಥರ್ಡ್ ಒನ್ ಏನಾಗಿದೆ? ಪ್ರನೌನ್ಸ್ ದೇ ಅಂತೇಳಿ ಯೂಸ್ ಮಾಡ್ಕೊಂಡಿದ್ವಿ. ಫೋರ್ತ್ ಒನ್ ಏನಾಗಿದೆ? ಹೆಲ್ಪಿಂಗ್ ವರ್ಬ್ ವುಡ್ ಅಂತೇಳಿ ಬದಲಾಯಿಸ್ಕೊಂಡಿದ್ವಿ. ಆ್ಯಂಡ್ ದ ನೆಕ್ಸ್ಟ್ ಡೇ ಎಕ್ಸ್ಪ್ರೆಷನ್ ಟೈಮ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಬದಲಾಯಿಸ್ಕೊಂಡಿದ್ದೀವಿ. ಈ 5 ರೂಲ್ಸ್ಗಳನ್ನು ನಾವು ಪರ್ಫೆಕ್ಟ್ ಆಗಿದ್ದರೆ ಈ ರಿಪೋರ್ಟಿಂಗ್ ಕನ್ವರ್ಜೇಷನನ್ನು ಈಸಿಯಾಗಿ ಟ್ರಾನ್ಸ್ಲೇಟನ್ನು ಮಾಡ್ಬೋದು. ಸೆಕೆಂಡ್ ಒನ್ ಸೆಂಟೆನ್ಸ್, ಡೋನಾ ಲಾರಾ ಡೂ ಯು ಗೋ ಟು ಯುವರ್ ಬೆಂಚ್ ಅಂತ ಹೇಳಿದೆ. ಸೊ ಇದನ್ನು ನಾವು ಟ್ರಾನ್ಸ್ಲೇಟನ್ನು ಮಾಡಿದ್ರೆ ಸೆಕೆಂಡ್ ಒಂದು ಸೆಂಟೆನ್ಸ್ ಏನಾಗಿರುತ್ತೆ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಯಾವ ಸೆಂಟೆನ್ಸು? ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಈ ಇಂಟ್ರಾಗೇಟಿವ್ ಸೆಂಟೆನ್ಸು ಅದರೊಳಗಡೆ ಎಸ್ ಆರ್ ನೋ ಕ್ವಶನ್. ಯಾವುದು? ಎಸ್ ಆರ್ ನೋ ಕ್ವಶನ್ ಆಗಿರುತ್ತೆ. ಈ ಎಸ್ ಆರ್ ನೋ ಕ್ವಶನ್ಗೆ ರಿಪೋರ್ಟಿಂಗ್ ವರ್ಬು ಆಸ್ಕ್ಡ್ ಅಂತೇಳಿ ಬಂದಿರುತ್ತೆ. ಆ್ಯಂಡ್ ಲಿಂಕಿಂಗ್ ವರ್ಡು ಇಫ್ ಅಂತೇಳಿ ಬಂದಿರುತ್ತೆ. ಸೊ ಇಲ್ಲಿ ಡೂ ಇದೆ, ಡೂನ ಡಿಡ್ ಆಗಿ ಬದಲಾಯಿಸ್ಕೋತೀವಿ.
ಯು ಇದೆ, ಯು ಅಂದರೆ ಡಾನ್ ಗೊಂಚಲೋ ಹಿ ಆಗಿ ಬದಲಾಯಿಸ್ಕೋತೀವಿ. ಇವರಿದೆ, ಇವರನ್ನು ಹೀಸಾಗಿ ಬದಲಾಯಿಸ್ಕೋತೀವಿ. ಇಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಈ ಸೆಕೆಂಡ್ ಒನ್ ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗಿರುತ್ತೆ, ಡೋನಾ ಲಾರಾ ಆಸ್ಕ್ಡ್ ಡಾನ್ ಗೊಂಚಾಲೋ if he went to his bench. ಇದು ಸೆಕೆಂಡ್ ಒನ್ ಸೆಂಟೆನ್ಸ್. ಇಲ್ಲಿ ವೆಂಟ್ ಯಾಕೆ ಬಂತು? ಸೊ ಡಿಡ್ಡನ್ನು ಯೂಸ್ ಮಾಡೋದ್ರ ಬದಲಾಗಿ ಮೇನ್ ವರ್ಬನ್ನು V2 ಫಾರ್ಮ್ ಹಾಕಿದ್ದೀವಿ. ಹೀಗಾಗಿ ಗೋ ಇದ್ದಿದ್ದು ವೆಂಟ್ ಆಗಿ ಇದು ಬದಲಾಗಿರುತ್ತೆ. ಇದು ಸೆಕೆಂಡ್ ಒನ್ ಸೆಂಟೆನ್ಸ್ ನಾವು ಬದಲಾವಣೆ ಮಾಡ್ಕೊಂಡಿರೋದು. ಇನ್ನು ಥರ್ಡ್ ಒನ್ ಸೆಂಟೆನ್ಸು ಹೀಗಿರುತ್ತೆ. ಥರ್ಡ್ ಒನ್, ಡಾನ್ ಗೊಂಚಾಲೋ ಐ ವಿಲ್ ಕಮ್ ಟು ಯುವರ್ ಬೆಂಚ್ ಅಂತ ಹೇಳಿದೆ. ಏನು ಅಸರ್ಟಿವ್ ಸೆಂಟೆನ್ಸ್. ಯಾರು ಹೇಳಿದ್ಲು? ಡೋನಾ ಲಾರಾಗೆ ಹೇಳಿದ್ದು. ಸೊ ರಿಪೋರ್ಟಿಂಗ್ ವರ್ಬ್ ಟೋಲ್ಡ್ ಅಂತೇಳಿ ತೆಗೆದುಕೋತೀವಿ. ಐ ಇದೆ, ಐ ಇದ್ದಿದ್ದನ್ನು ಹಿ ಆಗಿ ಬದಲಾಯಿಸ್ಕೋತೀವಿ. ವಿಲ್ ಇದೆ, ವಿಲ್ಲನ್ನು ವುಡ್ ಆಗಿ ಬದಲಾಯಿಸ್ಕೋತೀವಿ. ಇವರಿದೆ, ಇವರಿದ್ದನ್ನು ಹರ್ ಆಗಿ ಬದಲಾಯಿಸ್ಕೋತೀವಿ. ಈಗ ಥರ್ಡ್ ಒಂದು ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಡಾನ್ ಗೊಂಚಾಲೋ ಟೋಲ್ಡ್ ಡೋನಾ ಲಾರಾ that he would come to her bench. ಇದು ಥರ್ಡ್ ಒನ್ ಸೆಂಟೆನ್ಸ್. ಆ್ಯಂಡ್ ಫೋರ್ತ್ ಒನ್ ಸೆಂಟೆನ್ಸು ಏನಾಗಿರುತ್ತೆ, ಡೋನಾ ಲಾರಾ ಡೋಂಟ್ ಫಾರ್ಗೆಟ್ ಟು ಬ್ರಿಂಗ್ ಬ್ರೆಡ್ ಕ್ರಮ್ಸ್ ಅಂತ ಹೇಳಿದೆ. ಸೊ ಏನು ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಒಳಗಡೆ ನೆಗೆಟಿವ್ ಸೆಂಟೆನ್ಸು. ನೆಗೆಟಿವ್ ಸೆಂಟೆನ್ಸ್ಗೆ ರಿಪೋರ್ಟಿಂಗ್ ವರ್ಬು ನಾಟ್ ಟು ಅಂತೇಳಿ ಲಿಂಕಿಂಗ್ ವರ್ಡು ನಾಟ್ ಟು ಅಂತೇಳಿ ಬಂದಿರುತ್ತೆ. ಹಾಗೆ ರಿಪೋರ್ಟಿಂಗ್ ವರ್ಬು ಸೆಂಟೆನ್ಸು ಪೊಲೈಟ್ ಆಗಿರೋದ್ರಿಂದ ಡೋನಾ ಲಾರಾ ಡಾನ್ ಗೊಂಚಾಲೋನ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಏನಂತ? ಬ್ರೆಡ್ ಕ್ರಮ್ಸ್ಗಳನ್ನು ತರೋದನ್ನು ಮರಿಬೇಡ ಅಂತೇಳಿ. ಹೀಗಾಗಿ ಇಲ್ಲಿ ರಿಪೋರ್ಟಿಂಗ್ ವರ್ಬನ್ನು ರಿಕ್ವೆಸ್ಟೆಡ್ ಅಂಥೇಳಿ ಯೂಸನ್ನು ಮಾಡ್ಕೊಳ್ಳೋಣ. ಯಾರನ್ನ ರಿಕ್ವೆಸ್ಟ್ ಮಾಡಿದರು? ಡೋನಾ ಲಾರಾ ಡಾನ್ ಗೊಂಚಾಲೋನ ರಿಕ್ವೆಸ್ಟ್ ಮಾಡಿದ್ದು. ಏನಂತ? ಡೋನಾ ಲಾರಾ ರಿಕ್ವೆಸ್ಟೆಡ್ ಡಾನ್ ಗೊಂಚಾಲೋ not to bring bread crumbs. ಇದು ಫೋರ್ತ್ ಒನ್ ಸೆಂಟೆನ್ಸ್. ಫೋರ್ತ್ ಒನ್ ಸೆಂಟೆನ್ಸ್ ಏನಾಗಿದೆ? ಇಂಪರೇಟಿವ್ ಸೆಂಟೆನ್ಸ್ ಆಗಿದೆ. ಇಂಪರೇಟಿವ್ ಸೆಂಟೆನ್ಸ್ ಒಳಗಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಹೀಗಾಗಿ ರಿಪೋರ್ಟಿಂಗ್ ವರ್ಬನ್ನು ರಿಕ್ವೆಸ್ಟೆಡ್ ಆ್ಯಂಡ್ ಲಿಂಕಿಂಗ್ ವರ್ಡನ್ನು ನಾಟ್ ಟು ಆಗಿ ತೆಗೆದುಕೊಂಡಿದ್ದೀವಿ. ನಾಟ್ ಟು ಯಾಕೆ ತೆಗೆದುಕೊಂಡಿದ್ದೀವಿ ಅಂದರೆ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಲಿಂಕಿಂಗ್ ವರ್ಡನ್ನು ನಾಟ್ ಟು ಅಂತೇಳಿ ತೆಗೆದುಕೊಂಡಿದ್ದೀವಿ. ಮತ್ತು ಇದರೊಳಗಡೆ ಬದಲಾವಣೆ ಮಾಡುವಂತಹ ಯಾವುದೇ ನೆಸೆಸಿಟಿ ಬೀಳದೇ ಇರೋದ್ರಿಂದ ಡೋನಾ ಲಾರಾ ರಿಕ್ವೆಸ್ಟೆಡ್ ಡಾನ್ ಗೊಂಚಾಲೋ ನಾಟ್ ಟು ಬ್ರಿಂಗ್ ಬ್ರೆಡ್ ಕ್ರಮ್ಸ್ ಅಂಥೇಳಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಲಾಸ್ಟ್ ಒನ್ ಸೆಂಟೆನ್ಸ್ ಏನಿದೆ? ಡಾನ್ ಗೊಂಚಾಲೋ ಐ ವಿಲ್ ಬ್ರಿಂಗ್ ದಮ್ ವಿತೌಟ್ ಫೇಲ್.
ಐ ವಿಲ್ ಬ್ರಿಂಗ್ ದಮ್ ವಿತೌಟ್ ಫೇಲ್. ಏನು ಅಸರ್ಟಿವ್ ಸೆಂಟೆನ್ಸ್ ಯಾರಿಗೆ ಹೇಳಿದ ಡಾನ್ ಗೊಂಜಾಲೋ? ಡೋನಾಲಾರಾಗೆ ಹೇಳ್ತಾ ಇದ್ದಾನೆ. ಏನಂತ? ನಾನು ಅವುಗಳನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ. ಹೀಗಾಗಿ ಇಲ್ಲಿ ಟೋಲ್ಡ್ ಅನ್ನೋದನ್ನು ರಿಪೋರ್ಟಿಂಗ್ ವರ್ಬ್ ಆಗಿ, ದಟ್ ಅನ್ನೋದನ್ನು ಲಿಂಕಿಂಗ್ ವರ್ಡ್ ಆಗಿ, ಮತ್ತು ಐ ಇದೆ, ಐ ಅಂದರೆ ಡಾನ್ ಗೊಂಜಾಲೋ ಹಿ ಆಗಿ, ವಿಲ್ ಇದೆ, ವಿಲ್ಲನ ವುಡ್ ಆಗಿ, ದಮ್ ಇದೆ, ಈ ದಮ್ ಅನ್ನೋದು ಥರ್ಡ್ ಪರ್ಸನ್ ಪ್ರನೌನ್ ಆಗಿರೋದ್ರಿಂದ ಥರ್ಡ್ ಪರ್ಸನ್ ಪ್ರನೌನ್ಸ್ಗಳು ರಿಮೈನಿಂಗ್ ಆಗಿ ಹಾಗೆ ಉಳಿದುಕೊಳ್ಳುತ್ತೆ, ಯಾವುದೇ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಿಲ್ಲ. ಸೊ ಫಿಫ್ತ್ ಒನ್ ಸೆಂಟೆನ್ಸು ಏನಾಗಿರುತ್ತೆ? ಚೇಂಜಸನ್ನು ಮಾಡಿದಾಗ, ಫಿಫ್ತ್ ಒನ್ ಸೆಂಟೆನ್ಸನ್ನು ಚೇಂಜ್ ಮಾಡಿದಾಗ ಡಾನ್ ಗೊಂಜಾಲೋ told Donna Lara that he would bring them without fail. ಹೀಗೆ 5 ಸೆಂಟೆನ್ಸ್ಗಳನ್ನು ನಾವು ಬದಲಾವಣೆ ಮಾಡಿದಾಗ ನಮಗೆ 5ಕ್ಕೆ 5 ಮಾರ್ಕ್ಸ್ಗಳು ಸಿಗುತ್ತೆ. ಇದು ಫಸ್ಟ್ ಒನ್ ಎಕ್ಸಾಂಪಲ್ ಆದರೆ ಸೆಕೆಂಡ್ ಒನ್ ಎಕ್ಸಾಂಪಲ್ ಏನಿರುತ್ತೆ? ಸೆಕೆಂಡ್ ಒನ್ ಎಕ್ಸಾಂಪಲ್ಲು ಸೇಮ್. ಡೋನಾಲಾರಾ, ಡೂ ಯು ಯೂಸ್ a shoe brush as a handkerchief ಅಂತ ಹೇಳಿದೆ. ಸೊ ಯಾವ ಸೆಂಟೆನ್ಸು? ಇಂಟ್ರಾಗೇಟಿವ್ ಸೆಂಟೆನ್ಸು. ಇಂಟ್ರಾಗೇಟಿವ್ ಒಳಗಡೆ ಯಾವುದು? ಎಸ್ ಆರ್ ನೋ ಕ್ವಶನ್ ಸೆಂಟೆನ್ಸು. ಎಸ್ ಆರ್ ನೋ ಕ್ವಶನ್ ಸೆಂಟೆನ್ಸ್ ಒಳಗಡೆ ರಿಪೋರ್ಟಿಂಗ್ ವರ್ಬು ಆಸ್ಕ್ಡ್ ಆ್ಯಂಡ್ ಲಿಂಕಿಂಗ್ ವರ್ಡು ಇಫ್, ಮತ್ತೆ ಬದಲಾವಣೆ ಮಾಡ್ಕೋಬೇಕಾಗಿರೋದು ಡೂ ಇದೆ, ಹೆಲ್ಪಿಂಗ್ ವರ್ಬು ಡೂನ ಡಿಡ್ ಆಗಿ ಬದಲಾಯಿಸ್ಕೋತೀವಿ. ಯು ಇದೆ, ಯು ಅಂದರೆ ಇಲ್ಲಿ ಡಾನ್ ಗೊಂಜಾಲೋ, ಯು ಅನ್ನು ಹಿ ಆಗಿ ಬದಲಾಯಿಸ್ಕೋತೀವಿ. ಯೂಸ್ ಅ ಶೂ ಬ್ರಷ್ ಆ್ಯಸ್ ಅ ಹ್ಯಾಂಡ್ ಕರ್ಚೀಫ್. ಇವು 2 ಚೇಂಜಸ್ಗಳನ್ನು ಮಾಡಿಕೊಂಡು ಇದನ್ನು ನಾವು ರಿಪೋರ್ಟ್ ಮಾಡಿದಾಗ ಏನಾಗಿರುತ್ತೆ? ಡೋನಾಲಾರಾ ಆಸ್ಕ್ಡ್ ಡಾನ್ ಗೊಂಜಾಲೋ if he used a shoe brush as a handkerchief. ಇದು ಫಸ್ಟ್ ಒನ್ ಸೆಂಟೆನ್ಸು ಇರುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗಿದೆ, ಆದರೆ ರಿಪೋರ್ಟಿಂಗ್ ವರ್ಬ್ ಒಳಗಡೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗಿದೆ. ಯಾಕೆ ಸ್ಟಾರ್ಟ್ ಆಗಿದೆ? ಈ ಕ್ವಶನ್ ಮಾರ್ಕನ್ನು ನಾವು ರಿಮೂವ್ ಮಾಡಬೇಕಾಗಿರೋದ್ರಿಂದ ಸೆಂಟೆನ್ಸು ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗಿರುತ್ತೆ. ಸೆಕೆಂಡ್ ಒನ್ ಸೆಂಟೆನ್ಸ್, ಸೆಕೆಂಡ್ ಒನ್ ಏನಿದೆ? ಡಾನ್ ಗೊಂಜಾಲೋ ವಾಟ್ ರೈಟ್ಸ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್? ಅಗೇನ್ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಇರೋದ್ರಿಂದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗಡೆ WH ವರ್ಡ್ ಕ್ವಶನ್ ಸೆಂಟೆನ್ಸ್. ಕ್ಯಾನ್ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್, ಲಿಂಕಿಂಗ್ ವರ್ಡು ಈ WH ಕ್ವಶನ್ ಯಾವ ವರ್ಡಿಂದ ಸ್ಟಾರ್ಟ್ ಆಗಿರುತ್ತೆ ಅದೇ ವರ್ಡು ಲಿಂಕಿಂಗ್ ವರ್ಡಾಗಿ ಬಂದಿರೋದ್ರಿಂದ ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿರೋದ್ರಿಂದ ಹ್ಯಾವನ್ನು ಹ್ಯಾಡ್ ಆಗಿ ಬದಲಾಯಿಸ್ಕೋತೀವಿ. ಯು ಅಂದರೆ ಇಲ್ಲಿ ಡೋನಾಲಾರಾ, ಸೊ ಯು ಅನ್ನು ಶಿ ಆಗಿ ಬದಲಾಯಿಸ್ಕೋತೀವಿ. ಶಿ ಆಗಿ ಬದಲಾಯಿಸ್ಕೊಂಡು ಇಲ್ಲಿ ಮೈ ಇದೆ,
ಮೈ ಅಂದರೆ ಯಾರ ಆ್ಯಕ್ಷನ್ ಡಾನ್ ಗೋಂಚಾಲ ಆ್ಯಕ್ಷನ್ನು ಹೀಸ್ ಆಗಿ ಬದಲಾಯಿಸ್ಕೊತೀವಿ. ಮೈ ಇದ್ದಿದ್ದನ್ನು ಹೀಸ್ ಆಗಿ ಬದಲಾಯಿಸ್ಕೊತೀವಿ. ಸೆಕೆಂಡ್ ಒಂದು ಸೆಂಟೆನ್ಸು ಡಾನ್ ಗೋಂಚಾಲೋ asked Donna Lara what rights she had to criticize his actions. ಇದು ಸೆಕೆಂಡ್ ಒಂದು ಸೆಂಟೆನ್ಸ್. ಆ್ಯಂಡ್ ಥರ್ಡ್ ಒಂದು ಸೆಂಟೆನ್ಸ್ ಏನಾಗಿರುತ್ತೆ, ಆ ನೇಬರ್ಸ್ ರೈಟ್ ಅಂತಂದು ಹೇಳ್ತಾ ಇದ್ದಾರೆ. ಅಂದರೆ ಅಸರ್ಟಿವ್ ಸೆಂಟೆನ್ಸು. ಯಾರು ಹೇಳಿದ್ದು? ಡೋನಾಲಾರ ಹೇಳಿದ್ದು ಏನಂತ, ಆ ನೇಬರ್ಸ್ ರೈಟ್ ಅಂತ ಹೇಳಿ. ನೇಬರ್ಸ್ ರೈಟ್ ಅಂತ ಹೇಳ್ತಾ ಇದ್ದಾಗ ಇದನ್ನು ನಾವು ಏನಂತ ಬದಲಾಯಿಸ್ಕೊತೀವಿ? ಡೋನಾಲಾರ said that she had a neighbor's ರೈಟ್ ಅಂತೇಳಿ ಇದನ್ನು ಯೂಸನ್ನು ಮಾಡ್ಕೋತೀವಿ. ನೇಬರ್ಸ್ ರೈಟ್. ಆ್ಯಂಡ್ ಫೋರ್ತ್ ಒಂದು ಸೆಂಟೆನ್ಸ್ ಡಾನ್ ಗೋಂಚಾಲೋ ಏನು ಹೇಳಿದ? ಡಾನ್ ಗೋಂಚಾಲೋ ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್ ಅಂತ ಹೇಳಿ. ಅಗೇನ್ ಫೋರ್ತ್ ಒಂದು ಸೆಂಟೆನ್ಸು ಸಹ ಅಸರ್ಟಿವ್ ಸೆಂಟೆನ್ಸ್ ಆಗಿರುತ್ತೆ. ಯಾರು ಹೇಳಿದ? ಡಾನ್ ಗೋಂಚಾಲೋ ಡೋನಾಲಾರಾಗಿ ಹೇಳ್ತಾ ಇದ್ದಾನೆ. ಹೀಗಾಗಿ ಟೋಲ್ಡ್ ಅನ್ನೋದನ್ನು ರಿಪೋರ್ಟಿಂಗ್ ವರ್ಬ್ ಆಗಿ, ದಟ್ ಅನ್ನೋದನ್ನು ಲಿಂಕಿಂಗ್ ವರ್ಡ್ ಆಗಿ, ಐ ಇದೆ, ಐ ಅಂದರೆ ಡಾನ್ ಗೋಂಚಾಲೋ ಹೀ ಆಗಿ, ಡಿಡ್ ಇದೆ, ಡೂ ಇದೆ, ಡೂನ ಡಿಡ್ ಆಗಿ, ಇಷ್ಟು ಬಿಟ್ಟರೆ ಮತ್ತು ಚೇಂಜಸ್ ಮಾಡಿಕೊಳ್ಳುವಂತಹ ನೆಸೆಸಿಟಿ ಇದರೊಳಗಡೆ ಇಲ್ಲ. ಸೊ ಫೋರ್ತ್ ಒಂದು ಸೆಂಟೆನ್ಸನ್ನು ಚೇಂಜ್ ಮಾಡಿದಾಗ ಡಾನ್ ಗೋಂಚಾಲೋ told Donalara that he did not care to listen to nonsense. ಫೋರ್ತ್ ಒಂದು ಸೆಂಟೆನ್ಸ್. ಫಿಫ್ತ್ ಒಂದು ಸೆಂಟೆನ್ಸ್ ಏನಿದೆ? ಎನ್ ಡೋನಾಲಾರ ಯು ಆರ್ ವೆರಿ ಪೊಲೈಟ್. ಯಾರು ಹೇಳ್ತಾ ಇದ್ದಾಳೆ? ಡಾನ್ ಗೋಂಚಾಲಾಗಿ ಹೇಳ್ತಾ ಇದ್ದಾಳೆ. ಅಗೇನ್ ಅಸರ್ಟಿವ್ ಸೆಂಟೆನ್ಸ್ಗೆ ಫಿಫ್ತ್ ಒಂದು ಚೇಂಜ್ ಮಾಡಿದಾಗ ಡೋನಾಲಾರ told Don Gonzalo that you ಇದೆ, ಯು ಅಂದರೆ ಡಾನ್ ಗೋಂಚಾಲೋ ಹೀ ಆರ್ ಇದೆ. ಆ್ಯಕ್ಚುವಲ್ ಆಗಿ ಆರ್ ಓವರ್ ಆಗಿ ಬದಲಾಗುತ್ತೆ, ಬಟ್ ಇಲ್ಲಿ ಸಿಂಗ್ಯುಲರ್ ಪರ್ಸನ್ ಇರೋದ್ರಿಂದ ಸೊ ವರನ್ನು ವಾಸ್ ಆಗಿ ಬದಲಾಯಿಸ್ಕೊತೀವಿ. ವಾಸ್ ವೆರಿ ಪೊಲೈಟ್.
ಥ್ಯಾಂಕ್ ಯು ಫಾರ್ ವಾಚಿಂಗ್.